ದುಶ್ಚಟದಿಂದ ಯಾರು ಕೂಡ ದೊಡ್ಡ ಜನ ಆಗಲಿಲ್ಲ. ಯಾರಿಗೆ ದುಶ್ಚಟ ಇದೆಯಾ ಅವನು ಯಾರು ಕೂಡ ದೊಡ್ಡ ಜನ ಆಗಲಿಕ್ಕೆ ಸಾಧ್ಯವೇ ಇಲ್ಲ, ಆಗುವುದು ಕೂಡ ಇಲ್ಲ. ಆಗ ನೀವೆಲ್ಲರಿಗೂ ಅತ್ಯಂತ ಸತ್ಪಜಾಗಿ ದೊಡ್ಡ ಶಕ್ತಿಯಾಗಿ ನಿಮ್ಮ ತಂದೆ ತಾಯಿಯಂದರ ಆಸ್ತಿ ಸಂಪತ್ತು ಮಾತ್ರ ಅಲ್ಲ, ಈ ದೇಶ ಸಂಪತ್ತಾಗಿ ಮಾರ್ಪಡಬೇಕು. ತಾವು ಮಾತ್ರ ವ್ಯಕ್ತಿತ್ವ ರೂಪಿಸೋದಲ್ಲ, ತಮ್ಮ ಮಿತ್ರರು ಯಾರಿದ್ದಾರೆ, ನೆರೆಕರು ಯಾರಿದ್ದಾರೆ ಅವರು ಕೂಡ ಅತ್ಯುತ್ತಮವಾದ ವ್ಯಕ್ತಿ ರೂಪಿಸ್ಕೊಳ್ಳಿಕ್ಕೆ ತಾವು ಸಹಾಯ ಮಾಡಬೇಕು. ಯಾರಾದರೂ ನಿಮಗೆ ಗೊತ್ತಿದ್ದರೆ, ಅವನು ಗೊತ್ತಿಲ್ಲದೇನೋ ಮಾದಕ ದ್ರವ್ಯಕ್ಕೆ ಒಳಪಟ್ಟಂತೆ ಅವನು ಏನಾದರೂ ವ್ಯಸನೆ ಆಗಿದ್ದರೆ ಅವನ ಮಾಹಿತಿಯನ್ನು ಒಂದು ತಕ್ಷಣ ತಮ್ಮ ಪೊಲೀಸ್ ಇಲಾಖೆ ಕೊಡಬೇಕು. ಅದು ನೀವು ಅವನಿಗೆ ಮತ್ತು ಅವರ ಕುಟುಂಬಸ್ಥರಿಗೆ ಮಾಡುವಂಥ ಒಂದು ದೊಡ್ಡ ಮಟ್ಟದ ಉಪಕಾರ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾರು ಇವತ್ತು ಸರಿ ಇಲ್ಲವೋ ಅವರನ್ನು ಸರಿಪಡಿಸಿಕೊಂಡು ನಮ್ಮ ಜೊತೆಯಲ್ಲಿ ಮುಂದೆ ತೆಕ್ಕೊಳ್ಳೋ ಜವಾಬ್ದಾರಿ ಸಮಾಜ ಸರ್ವರ ಕೂಡ ಜವಾಬ್ದಾರಿ. ಹಾಗಾಗಿ ಯಾರೆಲ್ಲ ವ್ಯಸನಗಳಾಗ್ತಾರ ಅವ್ರಿಗೆ ಕೌನ್ಸಿಲಿಂಗ್ ಮಾಡಲಿಕ್ಕೆ ನಾವು ವಿಶೇಷ ಕೌನ್ಸಿಲಿಂಗ್ ಟೀಮ್ ಒಂದು ಇವತ್ತು ಮಾಡ್ತೇವೆ. ಬಹುಶಃ ಏನು ಇವತ್ತು ಈ ರೀತಿಯ ಒಂದು ಒಳಪಟ್ಟುವಂಥ ವಿಚಾರಕ್ಕೆ ಜನಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳುವಂಥದ್ದು ಮತ್ತು ಅವರವರ ಆರೋಗ್ಯ ಅವರವರ ಕೈಯಲ್ಲಿ ಇರುವಂಥದ್ದು. ಪ್ರತಿಯೊಬ್ಬರ ಆರೋಗ್ಯ ಅವರ ಕೈಯಲ್ಲಿದೆ. ನಮಗೆ ರೋಗ ಬಂದರೆ ಮದ್ದು ಕೊಡ್ಬೋದು ಹೊರತು ರೋಗ ಬರದೇ ನೋಡ್ಕೊಳ್ಬೇಕಾದ್ರೆ ಅವರೇ ಜವಾಬ್ದಾರಿ ಆಗಿರ್ತಾರೆ. ರಾಜ್ಯ ಸರ್ಕಾರದ ಗೃಹ ಇಲಾಖೆಯ ನಿರ್ದೇಶನದಲ್ಲಿ ಮಂಗಳೂರು ಪೊಲೀಸ್ ಕಮಿಷನರೇಟ್ ಮತ್ತು ಮಂಗಳೂರು ಪೊಲೀಸ್ ವರಿಷ್ಠಾಧಿಕಾರಿಗಳ ಆ ವಿಶೇಷವಾದ ಒಂದು ಮುತುವರ್ಜಿಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿನಿಯರನ್ನು ಒಳಗೊಂಡಂತೆ ಇವತ್ತು ರೈಸ್ ಅಬೌವ್ ಮತ್ತು ಬೇಡ್ ಬ್ರೋ ಎಂಬ ಆ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ. ಯಾಕೆಂತ ಹೇಳಿದರೆ ಇದು ವಿದ್ಯಾರ್ಥಿಗಳ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ದುಶ್ಚಟ ಮುಕ್ತವಾದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಜನಜಾಗೃತಿಯ ಕಾರ್ಯಕ್ರಮ ಮತ್ತು ಒಂದು ಅಭಿಯಾನದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರ್ತಾರೆ. ನಾನೆಲ್ಲ ವಿದ್ಯೆ ಹೇಳೋದಿಷ್ಟೇ, ದುಶ್ಚಟದಿಂದ ಯಾರು ಕೂಡ ದೊಡ್ಡ ಜನ ಆಗಲಿಲ್ಲ. ಯಾರಿಗೆ ದುಶ್ಚಟ ಇದೆಯಾ ಅವನು ಯಾರು ಕೂಡ ದೊಡ್ಡ ಜನ ಆಗಲಿಕ್ಕೆ ಸಾಧ್ಯವೇ ಇಲ್ಲ, ಆಗುವುದು ಕೂಡ ಇಲ್ಲ. ಆಗ ನೀವೆಲ್ಲರಿಗೂ ಅತ್ಯಂತ ಸತ್ಪಜಾಗಿ ದೊಡ್ಡ ಶಕ್ತಿಯಾಗಿ ನಿಮ್ಮ ತಂದೆ ತಾಯಿಯಂದರ ಆಸ್ತಿ ಸಂಪತ್ತು ಮಾತ್ರ ಅಲ್ಲ, ಈ ದೇಶ ಸಂಪತ್ತಾಗಿ ಮಾರ್ಪಡಬೇಕು. ಅದು ಆಗಬೇಕಾದ್ರೆ ಶಿಕ್ಷಣ ಜೊತೆಯಲ್ಲಿ ತಮ್ಮ ವ್ಯಕ್ತಿತ್ವವನ್ನು ಕೂಡ ತಾವು ರೂಪಿಸ್ಕೊಳ್ಬೇಕು. ಈ ಕಾರ್ಯಕ್ರಮ ಬರೋ ಮೂಲಕ ನೀವು ಬರೀ ತಾವು ಮಾತ್ರ ವ್ಯಕ್ತಿತ್ವ ರೂಪಿಸೋದಲ್ಲ, ತಮ್ಮ ಮಿತ್ರರು ಯಾರಿದ್ದಾರೆ, ನೆರೆಕರು ಯಾರಿದ್ದಾರೆ ಅವರು ಕೂಡ ಅತ್ಯುತ್ತಮವಾದ ವ್ಯಕ್ತಿ ರೂಪಿಸ್ಕೊಳ್ಳಿಕ್ಕೆ ತಾವು ಸಹಾಯ ಮಾಡಬೇಕು. ಯಾರಾದರೂ ನಿಮಗೆ ಗೊತ್ತಿದ್ದರೆ, ಅವನು ಗೊತ್ತಿಲ್ಲದೇನೋ ಮಾದಕ ದ್ರವ್ಯಕ್ಕೆ ಒಳಪಟ್ಟಂತೆ ಅವನು ಏನಾದರೂ ವ್ಯಸನೆ ಆಗಿದ್ದರೆ ಅವನ ಮಾಹಿತಿಯನ್ನು ಒಂದು ತಕ್ಷಣ ತಮ್ಮ ಪೊಲೀಸ್ ಇಲಾಖೆ ಕೊಡಬೇಕು. ಅದು ನೀವು ಅವನಿಗೆ ಮತ್ತು ಅವರ ಕುಟುಂಬಸ್ಥರಿಗೆ ಮಾಡುವಂಥ ಒಂದು ದೊಡ್ಡ ಮಟ್ಟದ ಉಪಕಾರ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಯಾರು ಇವತ್ತು ಸರಿ ಇಲ್ಲವೋ ಅವರನ್ನು ಸರಿಪಡಿಸಿಕೊಂಡು ನಮ್ಮ ಜೊತೆಯಲ್ಲಿ ಮುಂದೆ ತೆಕ್ಕೊಳ್ಳೋ ಜವಾಬ್ದಾರಿ ಸಮಾಜ ಸರ್ವರ ಕೂಡ ಜವಾಬ್ದಾರಿ. ಈ ರೀತಿಯ ಒಂದು ವ್ಯಕ್ತಿತ್ವ ರೂಪಿತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಪೊಲೀಸ್ ಇಲಾಖೆ ಹಮ್ಮಿಕೊಂಡಂಥ ಕಾರ್ಯಕ್ರಮಗಳಿಗೆ ವಿದ್ಯಾರ್ಥಿನಿಯರು, ಸಮಾಜ, ಅವ್ರ ಪೋಷಕ ವರ್ಗದವರು, ಹೆತ್ತವರು, ಜನಪದ ಎಲ್ಲರಿಗೂ ಸಹಕಾರ ಕೊಟ್ಟ ಅದು ಯಶಸ್ವಿ ಆಗ್ತದೆ. ಅದು ಇವತ್ತು ಈ ಕಾರ್ಯಕ್ರಮ ಕಾಣಲಿಕ್ಕೆ ಸಿಗ್ತದೆ. ಅದಕ್ಕೆ ನಾನು ಯಶಸ್ವಿ ಆಗಲಿ ಅಂತ ಶುಭಾಶಯ ಸಲ್ಲಿಸ್ತೇನೆ. ಆರೋಗ್ಯ ಇಲಾಖೆ ಬಗ್ಗೆ ಡ್ರಗ್ಸ್ ವಿಚಾರದಲ್ಲಿ ಯಾವುದಾದ್ರೂ ಸಕ್ರಮಗಳನ್ನು ತೆಗೆಯಲಿಕ್ಕೆ ಈಗಾಗಲೇ ನಾವು ನೋಡಿ, ಆರೋಗ್ಯ ಅಲ್ಟಿಮೇಟ್ಲಿ ನಮಗೆ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು ಬರುವಂಥದ್ದು. ಅದಕ್ಕಾಗಿ ಯಾರೆಲ್ಲ ವ್ಯಸನಗಳಾಗ್ತಾರ ಅವ್ರಿಗೆ ಕೌನ್ಸಿಲಿಂಗ್ ಮಾಡಲಿಕ್ಕೆ ನಾವು ವಿಶೇಷ ಕೌನ್ಸಿಲಿಂಗ್ ಟೀಮ್ ಒಂದು ಇವತ್ತು ಮಾಡ್ತೇವೆ. ಒಂದು ಎರಡನೇದು, ಬಹುಶಃ ಏನು ಇವತ್ತು ಈ ರೀತಿಯ ಒಂದು ಒಳಪಟ್ಟುವಂಥ ವಿಚಾರಕ್ಕೆ ಜನಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳುವಂಥದ್ದು ಮತ್ತು ಅವರವರ ಆರೋಗ್ಯ ಅವರವರ ಕೈಯಲ್ಲಿ ಇರುವಂಥದ್ದು. ಪ್ರತಿಯೊಬ್ಬರ ಆರೋಗ್ಯ ಅವರ ಕೈಯಲ್ಲಿದೆ. ನಮಗೆ ರೋಗ ಬಂದರೆ ಮದ್ದು ಕೊಡ್ಬೋದು ಹೊರತು ರೋಗ ಬರದೇ ನೋಡ್ಕೊಳ್ಬೇಕಾದ್ರೆ ಅವರೇ ಜವಾಬ್ದಾರಿ ಆಗಿರ್ತಾರೆ. ಆದ ಕಾರಣ ಪ್ರತಿಯೊಬ್ಬರು ಕೂಡ ಆ ಜವಾಬ್ದಾರಿ ವಹಿಸ್ಕೊಳ್ಬೇಕು. ಹೆತ್ತವರ ಮಕ್ಕಳ ಜವಾಬ್ದಾರಿ ವಹಿಸ್ಕೊಳ್ಬೇಕು. ನಿಮ್ಮ ಮಗ 9 ರಾತ್ರಿ 10 ಗಂಟೆಗೆ ಬರದಿದ್ದರೆ ಅವನಿಗೇನೋ ಸಮಸ್ಯೆ ಉಂಟಂತಲೇ ಹೇಳಿ ಅರ್ಥ. 100 ಜನರದಲ್ಲಿ 90% ಜನರಿಗೆ ಏನಂತ ಹೇಳಿದರೆ, ಅವನು 9:30 ಗಂಟೆಗೆ ಬರದಿದ್ದಲ್ಲಿ ಮನೆಗೆ ಅದರ ಪ್ರಾಬ್ಲಮ್ ಅವನದೇನು ಉಂಟಂತೇಳಿ ಅರ್ಥ. ಅವನಿಗೆಂತ ಕೆಲಸ 9 ಗಂಟೆ ನಂತರ. ಕೆಲವರು ಇರ್ತಾರೆ 5%, ಅವು ಸ್ಟ್ರೈಕ್, ಆ ಹೋರಾಟ ಈ ಹೋರಾಟ ಅಂತೇಳಿ ಅವರು ಕೆಲವೊಂದು 5% ಇಲ್ಲ ಅಂತಿಲ್ಲ. ನಾನು ಕೂಡ ಸ್ವಲ್ಪ ಲೇಟ್ ಆಗ್ತಿತ್ತು ಹೋಗುವಾಗ. ಅದು ನಮಗೇನು ನಮ್ಮ ಈ ಹೋರಾಟ ಸ್ಟ್ರೈಕ್ನಲ್ಲಿ ಒಂದು ಮೀಟಿಂಗಲ್ಲ ಅಲ್ಲದೆ ಅದೊಂದು 5% ಮಾತ್ರ. 95% ಇವು 9 ಗಂಟೆ ನಂತರ ರಿಕ್ಷಾದಲ್ಲಿ ಎಂಥ ಕೆಲಸ ಅವರಿಗೆ ಕೂತ್ಕೊಂಡು ಮಾತಾಡಲಿಕ್ಕೆ? ಇದನ್ನೆಲ್ಲ ಪೊಲೀಸ್ಗೆಲ್ಲ ಕಡೆ ನೋಡಲಿಕ್ಕೆ ಆಗ್ತದಾ ಇದರಲ್ಲಿ? ಅವ ಯಾರು ಕೂಡ ಅಲ್ಲಿ ಊರವರು, ನೆರೆಕರೆಯವರು, ಮನೆಯವರು ನೋಡಬೇಕು. ನೆರೆಕರು ಗೊತ್ತಿದ್ದರೂ ಕೂಡ ನೋಡಿ ಸುಮ್ಮನೆ ಹೋಗ್ತಾರೆ. ಪಕ್ಕದವ್ರು ಗೊತ್ತಿದ್ದರೂ ಕೂಡ ಅದಾಯ್ತು ನಾವೀಗ ಸೈಲೆನ್ಸ್ ಇರೋದು. ಆದರೆ ಸಮಾಜ ಉದ್ಧಾರ ಆಗಲಿಕ್ಕೆ ಸಾಧ್ಯ ಉಂಟಾ? ಎಲ್ಲೋ ಕೂಡ ಸರ್ಕಾರ ಅಧಿಕಾರಿಕೆ ಮಾಡಬೇಕಂದ್ರೆ ಆಗ್ತದೆ. ಸಮಾಜ ಎದ್ದು ನಿಲ್ಲಬೇಕು. ನಾವು ಇದನ್ನೊಂದು ಮುಕ್ತವಾಗಿ ತರಬೇಕಂತ ಹೇಳಿದಾಗ 100ಕ್ಕೆ 100 ಆಗದಿದ್ದರೂ ಕೂಡ ಬಹುತೇಕ ದೊಡ್ಡ ಮಟ್ಟ ತಡೆಗಟ್ಟುವಂಥ ಮತ್ತು ಜನಜಾಗೃತಿ ಕೆಲಸ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ
ಎಲ್ಲರೂ ಕೂಡ ಸಹಕಾರ ಕೊಡಬೇಕಂತ ಯಾಚಿಸ್ತೇನೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ